सरस्वत्यै नमः वायुवे नमः ब्रह्मणे नमः लक्ष्मी नमः नारायणाय नमः शुक्लाम्बरधरं देवं शशिवर्णं चतुर्भुजं प्रसन्नवदनं ध्यायेत् सर्वविघ्नोपशान्तये सर्वविघ्नोपशमनं सर्वसिद्धिकरं परं सर्वजीवप्रणेतारं वन्दे विजयदं हरिं नारायणाय परिपूर्णगुणाणवाय विश्वतिप्रदाय ज्ञानप्रदाय भदासुरसख्यदुःख तत्कारणाय विजताय नमो नमस्ते यो विप्रलम्ब विपरीतमिति प्रभूतान् वादानरस्वाकृतां भजत्ववादं सर्वेश्वरि प्रतिपादयन्तम् आनन्दतीर्थमुनिवर्य अहं नमामि सकलगुरुभ्यो नमः सकलहरिदासगुरुभ्यो नमः. ಇವತ್ತು ಪೂಜ್ಯ ಗುರುರಾಚಾರ್ಯರಿಂದ ಒಂದು ಸುಪ್ರಭಾತ್ ಸೇವೆಯನ್ನ ಆರಿಸ್ತಕ್ಕಂಥ ಭಾಗ್ಯ ನಮಗೆ ಸಿಕ್ತು. ಸುಮಾರು 40 ವರ್ಷಗಳಿಂದ ಅವರು ಈ ಸುಪ್ರಭಾತ್ ಸೇವೆಯನ್ನ ಪ್ರತಿದಿನ ಬೆಳಗ್ಗೆ ಮಾಡ್ತಾ ಇದ್ದೇನೆ ಅಂತ ಅವರು ತಮ್ಮ ಬಾಯಲ್ಲಿಂದ ಹೇಳಿದರು. ನಿಜವಾಗಿ ನಾವು ಧನ್ಯರು. ಅಂತಹ ಒಂದು ಸಾತ್ವಿಕ ಜೀವರಲ್ಲಿ ಪರಮಾತ್ಮ ಇವತ್ತು ನುಡಿಸಿದ್ದಾನೆ. ಅವರಿಗೆ ನಮಸ್ಕಾರ ಸಲ್ಲಿಸುತ್ತಾ ಈ ತಂಡದಲ್ಲಿರ್ತಕ್ಕಂಥ ಎಲ್ಲಾ ಹರಿದಾಸ ಬಂಧುಗಳಿಗೆ, ಆಧ್ಯಾತ್ಮ ಬಂಧುಗಳಿಗೆ ತಿರುಸಾಷ್ಟಾಂಗ ನಮಸ್ಕಾರವನ್ನು ಸಲ್ಲಿಸುತ್ತಾ ಇವತ್ತು 3ನೇ ದಿನದ ವೆಂಕಟದಾಸರ ಒಂದು ಚರಿತ್ರಾಂಶದ ಭಾಗವನ್ನು ನಾವು ಪ್ರಾರಂಭ ಮಾಡೋಣ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಇಂದಿನ ದಿನಗಳಲ್ಲಿ ಸಂತಿಕೆಲೂರ ವೆಂಕಟರಾಯರ ಸಂತಿಕೆಲೂರು ಗ್ರಾಮದ ಒಂದು ಮಹತ್ವ, ಸಂತಿಕೆಲೂರ ಪ್ರಾಣದೇವರ ಒಂದು ವಿಷಯ. ನಿನ್ನೆ ದಿನ ವೆಂಕಟದಾಸರ ಮನೆತನ, ಈ ಕಡೆ ತಾಯಿಯ ಮನೆತನದ ಬಗ್ಗೆ ಮತ್ತು ತಂದೆಯವರ ಮನೆತನದ ಬಗ್ಗೆ ಸವಿಸ್ತಾರವಾಗಿ ತಿಳಿದುಕೊಂಡಿದ್ದೇವೆ. ನಿನ್ನೆ ದಿನ ಸ್ವಲ್ಪ 2 ವಿಷಯಗಳು ಇದಾಗಿದ್ದಾವೆ. ಏನಂತಂದ್ರೆ, ಉಪೇಂದ್ರ ತೀರ್ಥರ ಪುಣ್ಯಜನದಲ್ಲಿ ವೆಂಕಟದಾಸ ಜನ್ಮವಾಗಿದೆ. ಅದು ನಾನು ಉಪೇಂದ್ರ ತೀರ್ಥರ ಜನ್ಮಜನ ಅಂತ ಹೇಳಿದ್ದೇನೆ, ನಾವು ಸ್ವಲ್ಪ ತಿದ್ಕೋಬೇಕು. ಅನಂತರ ಪ್ರಾಣೇಶದಾಸರ ಅಣ್ಣನ ಆಗಿರ್ತಕ್ಕಂಥ ರಾಘಪ್ಪನವರ ಮಕ್ಕಳು ಹಿರಿಯಂಕಮ್ಮ ಮತ್ತು ಸಣ್ಣಂಕಮ್ಮ ಅಂತೇಳಿ ಅವರ ನಮ್ಮ ವೆಂಕಟದಾಸ ಅಜ್ಜನಿಗೆ ಹಿರಿಯಂಕಮ್ಮನ ಮತ್ತು ಪ್ರಾಣೇಶದಾಸರ ತಂದೆ ವಾಸುದೇವಾಚಾರ್ಯ ಅಂತ ಹೇಳಿ ಅವರಿಗೆ ಅವರ ಸಣ್ಣ ಅಂಕಮ್ಮರನ್ನ ಮದುವೆ ಮಾಡಿಕೊಡ್ಲಾಗಿತ್ತು. ಅಂದ್ರೆ ಪ್ರಾಣೇಶದಾಸರ ಹೆಣ್ಣು ಮೊಮ್ಮಕ್ಕಳಾದರು ಇವರಿಬ್ರು. ಯಾರು? ವೆಂಕಟದಾಸರ ಅಜ್ಜ ಮತ್ತು ಶ್ರೀಪಾಣೇಶ್ವರಾಯರು. ಅವೆರಡನ್ನ ಸ್ವಲ್ಪ ತಿದ್ಕೋಬೇಕು ಅಂತ ಹೇಳುತ್ತಾ ಇವತ್ತು ನಾವು ವೆಂಕಟದಾಸರ ಬಾಲ್ಯ ಜೀವನ ಮತ್ತು ವಿದ್ಯಾಭ್ಯಾಸದ ಬಗ್ಗೆ ತಿಳಿಯೋಣ. ನೋಡಿದೆ ವೆಂಕಟರಾಯರ ನೋಡಿದೆ, ಪಂತಿಯ ಕೆಲವೂರ ವಾಸರ ನೋಡಿದೆ, ನೋಡಿದೆ ವೆಂಕಟರಾಯರ ನೋಡಿದೆ, ಕೆಲವೂರೇಶನ ಆರಾಧಕರ ಗುಡ್ಡದ ತಿರಮಲೇಶನ ಪೂಜಿಪರ, ತ್ರಿಸೂಯಾಮೇಂದ್ರರ ಮನವಲಿಪರ, ವಿವರದೇಂದ್ರರ ವರಣಿಪರ ನೋಡಿದೆ, ನೋಡಿದೆ ವೆಂಕಟದಾಸರ ನೋಡಿದೆ. ಇವತ್ತು ಅವರ ಬಾಲ್ಯ ಜೀವನದಲ್ಲಿ 2 ಮನೆತನಗಳು, ಹರಿದಾಸ ಬಂಧುಗಳು ಅವತರಿಸಿದ ಮನೆತನಗಳು. ತಿಮ್ಮಪ್ಪ ನನ್ನ ಒಲಿಸಿಕೊಂಡ ಮನೆತನ, ತಾಯಿಯ ತವರು ಮನೆ ಕಡೆಯವರು. ಈ ಕಡೆ ಸಂಪೂರ್ಣವಾಗಿ ಪ್ರಾಣೇಶದಾಸರ, ಜಗನ್ನಾಥದಾಸ, ಗೋಪಾಲದಾಸರ ಅನುಗ್ರಹಕ್ಕೆ ಪಾತ್ರವಾಗಿರತಕ್ಕಂಥ ಮನೆತನದಲ್ಲಿ ವೆಂಕಟದಾಸರ ಜನನವಾಗಿದೆ. ಆ ಒಂದು ಹಿನ್ನೆಲೆಯಲ್ಲಿ ಅವರ ಬಾಲ್ಯತನ ಸಹಜವಾಗಿ ದೈವತ್ವದ ಕಡೆ ಹೋಗ್ತಕ್ಕಂಥ ಸ್ವಭಾವಗಳನ್ನು ಅವರು ರೂಢಿಸಿಕೊಂಡಿರ್ತಾರೆ. ಈ ವೆಂಕಟದಾಸರು ಬಾಲ್ಯದಲ್ಲಿ ಅವರ ಪ್ರವೃತ್ತಿ, ಅವರ ವರ್ತನೆಗಳನ್ನ ನೋಡಿದವರು ದೈವಾಂಶ ಸಂಭೂತ ಎಂಬಂತೆ ಚರ್ಯ ಕಾರ್ಯಗಳನ್ನು ಅವರು ಮಾಡ್ತಾ ಇದ್ರು. ಅವರ ಮಾತಾಪಿತರು ಮತ್ತು ಬಂಧುವರ್ಗಕ್ಕೆ
ಈ ದೈವ ಅಂತ ಸಂಭೂತ ಅಂತಕ್ಕಂಥ ಕಾರ್ಯಚಟುವಟಿಕೆಗಳನ್ನ ಅವರು ಗಮನಿಸ್ತಾ ಇದ್ರು. ಊರ ಜನರು ಸಹಿತ ಈ ಬಾಲಕ ನಡವಳಿಕೆಯನ್ನ ದೈವಾಂಶ ಸಂಭೂತದ ಕೆರೆಗಳನ್ನ ಕಂಡು ಹರ್ಷ ಪಡ್ತಾ ಇದ್ರು. ಈ ಬಾಲಕನ ಚೇಷ್ಟೆಗಳನ್ನು ಕಂಡು ಇದು ಅಸಹಜತೆಯ ವರ್ತನೆಯಂತೆ ಪರಿಭಾವಿಸಿ ತಮ್ಮ ಮನದಲ್ಲಿ ಅರಿತುಕೊಂಡು ಸಂಭ್ರಮ ಪಟ್ಟವರಿದ್ದಾರೆ. ಇದೆಲ್ಲವನ್ನ ಸೂಕ್ಷ್ಮವಾಗಿ ಗಮನಿಸಿರ್ತಕ್ಕಂಥವರು ಅವರ ತಾತನಾಗಿರ್ತಕ್ಕಂಥ ಜಯರಾಯರು. ಅವರು ಆ ಬಾಲಕನನ್ನ ತತ್ವದ ನೆಲೆಯಲ್ಲೇ ಕಂಡಿರ್ತಕ್ಕಂಥವ್ರು. ಲೌಕಿಕವಾಗಿ ಯಾವುದೂ ಆತನ ಚರ್ಯಗಳನ್ನ ಅರ್ಥ ಮಾಡಿಕೊಳ್ಳದೆ ತತ್ವದ ನೆಲೆಯಲ್ಲಿ ಆ ಬಾಲಕನ ಆಟಗಳನ್ನ, ಪಾಠಗಳನ್ನ, ವಿನೋದಗಳನ್ನ, ಚೇಷ್ಟೆಗಳನ್ನ ಅರ್ಥ ಮಾಡಿಕೊಡ್ತಕ್ಕಂಥವ್ರು ಜಯರಾಯರು. ಜಯರಾಯರು ಕೊನೆಯ ಪುತ್ರಿ ತುಳಸಮ್ಮ. ಕೊನೆಯ ಪುತ್ರಿ ಆಗಿರ್ತಕ್ಕಂಥ ಕಾರಣದಿಂದ ಬಹಳ ಪ್ರೀತಿ ವಾತ್ಸಲ್ಯದಲ್ಲಿ ಇವರ ಸಂತಾನವನ್ನ ಬೆಳೆಸ್ತಾ ಇದ್ದಾರೆ ನಮ್ಮ ಜಯರಾಯರು. ಬಾಲಕ 5 ವರ್ಷ ಆದ್ಮೇಲೆ ವೆಂಕಟರಾಯರ ತಂಗಿ ಜನಿಸ್ತಾಳೆ ಗುಂಡಮ್ಮ ಅಂತ ಹೇಳಿ. ಆ ನಂತರದಲ್ಲಿ ಮತ್ತೆ 2 ವರ್ಷಕ್ಕೆ ಚಿಂತಾಮಣಿ ರಾಯರು ಜನ್ಮ ಆಗ್ತಾ ಇದೆ. ಒಟ್ಟು ವೆಂಕಟರಾಯರು, ಅವರ ತಂಗಿ ಮತ್ತು ಅವರ ತಮ್ಮ, ಈ ರೀತಿಯಾಗಿರ್ತಕ್ಕಂಥ ಹನುಮಂತರಾಯರು 3 ಪುತ್ರರನ್ನ ಅವರು ಪಡಿತಾರೆ. ಇತ್ತ ಕಡೆ ತಂದೆ ಹನುಮಂತರಾಯರು ಬಾಲಕನ ದೈವ ಲಕ್ಷಣಗಳನ್ನ ಗುರುತಿಸಿಕೊಂಡು ದಾಸವರ್ಣರ ಕಥೆಗಳನ್ನ, ಪದಗಳನ್ನ ಚಿಕ್ಕ ವಯಸ್ಸಿನಲ್ಲಿಯೇ ಪ್ರಾರಂಭ ಮಾಡ್ತಾರೆ ಕಲಿಸ್ಲಿಕ್ಕೆ. ತಂದೆ ಹೇಳಿಕೊಡ್ತಕ್ಕಂಥ ಬಾರೋ ಮನಕೆ ಶ್ರೀನಿವಾಸ ಬಾರೋ ಮನಕೆ, ನೀನು ಕುಣಿಸಿದಂತೆ ನಾನು ಕುಣಿವೆನಯ್ಯ, ಏನು ಗೆದಕ್ಕೆ ಅನುಮಾನ ಮಾಡದಲೆ ಬಾರೋ ಮನಕೆ ಶ್ರೀನಿವಾಸ ಬಾರೋ ಮನಕೆ. ಈ ಹಾಡುಗಳನ್ನ ಪ್ರಪ್ರಥಮವಾಗಿ ಹನುಮಂತರಾಯರು ವೆಂಕಟದಾಸರಿಗೆ ಹೇಳಿಕೊಡ್ತಕ್ಕಂಥ ಪದ. ನೋಡಿ, ಬಾಲ್ಯದಲ್ಲಿ ನಾವು ಯಾವ ರೀತಿ ಸಂಸ್ಕಾರ ಕೊಡ್ತೀವಿ ಮಕ್ಕಳು ಆ ರೀತಿ ಬೆಳಿತಾರೆ. ಇದು ಎಲ್ಲಾ ಪೋಷಕರು ಅರಿತುಕೊಳ್ಳತಕ್ಕಂಥ ಮಹತ್ವದ ಘಟ್ಟ. ಇವತ್ತ ನಾವು ಮಕ್ಕಳನ್ನ ಯಾವ ರೀತಿ ಬೆಳೆಸ್ತಾ ಇದ್ದೇವೆ ಎಂಬುದನ್ನು ಅರಿತುಕೊಂಡು ಒಬ್ಬ ವ್ಯಕ್ತಿಯ ಜೀವನ ರೂಪಿಸೋಕಾದ್ರೆ ಬಾಲ್ಯ ಬಹಳ ಹದಗಾಲ. ಅದಕ್ಕೆ ಪೋಷಕರು ಮಕ್ಕಳ ಬೆಳವಣಿಗೆಯಲ್ಲಿ ಪ್ರಮುಖ ಪಾತ್ರ ವಹಿಸ್ತಾರೆ. ಇಲ್ಲಿ ಹನುಮಂತರಾಯರು ತಮ್ಮ ಮಗನಿಗೆ ಈ ಹಾಡನ್ನು ಹೇಳಿಕೊಟ್ಟು ನಂತರ ಶ್ರೀಪಾಣೇಶ್ವರಾಯರು ಬರೆದಿರ್ತಕ್ಕಂಥ ಸಂತೆ ಗೆಲುವರ ವಾಸ ಹಾಡನ್ನು ಸಹಿತ ಹೇಳ್ಕೊಳ್ತಾರೆ. ಈ ಹಾಡನ್ನ ಬಹುತೇಕ ಜನರು ಏನ್ ಮಾಡ್ಯಾರ ಅಂದ್ರೆ ಪ್ರಾಣೇಶದಾಸರು ಮಾಡಿರ್ತಕ್ಕಂಥ ರಚನೆ ಅಂತ ಬಹಳ ಜನ ತಿಳ್ಕೊಂಡಾರ. ವಿಶೇಷವಾಗಿ ಬೆಂಗಳೂರು ಕಡೆ ಜನ ಇದು ಪ್ರಾಣೇಶದಾಸರು ಮಾಡಿದ ಹಾಡು ಅಂತ ತಿಳ್ಕೊಂಡ್ಬಿಟ್ಟಿದ್ದಾರೆ. ಅಲ್ಲ, ಇತಿಹಾಸವನ್ನು ಚೆನ್ನಾಗಿ ತಿಳ್ಕೊಂಡು ಇದು ಶ್ರೀಪಾಣೇಶದಾಸರು ಮಾಡಿರ್ತಕ್ಕಂಥ ಹಾಡು. ಸಂತೆ ಕೆಲವರಿಗೆ ಬಂದಾಗ, ಯಾಕಂದ್ರೆ ಇಲ್ಲಿ ಅವರ ದೊಡ್ಡಮ್ಮನನ್ನ ಕೊಟ್ಟಿದ್ರಲ್ಲ ಕೆಲವರ ಈ ವರದೇಶ್ವರ ಮಂತನಕ್ಕೆ, ಅವಾಗ ಬಂದು ಈ ಹಾಡು ರಚನೆ ಆಗಿದೆ. ಅದ ಕಾರಣ ಪ್ರತಿಯೊಬ್ಬರು ತಿಳ್ಕೊಬೇಕು ಶ್ರೀಶ ಪ್ರಾಣೇಶ. ಇಲ್ಲಿ ಸ್ವಲ್ಪ ಗೊಂದಲ ಆಗ್ತದೆ. ಯಾಕಂದ್ರೆ ಪ್ರಾಣದಾಸ ಮನೆತನದಲ್ಲಿ ಬಹಳ ಪ್ರಾಣೇಶ ಅಂತ ಬರ್ತದೆ. ಯಾರ್ಯಾರಂದ್ರೆ ಗುರು ಪ್ರಾಣೇಶದಾಸರು, ಶ್ರೀಶ ಪ್ರಾಣೇಶದಾಸರು, ಅಭಿನವ ಪ್ರಾಣೇಶದಾಸರು, ಗುರುಶ್ರೀಶ ಪ್ರಾಣೇಶದಾಸರು, ಹೀಗೆ ಇವೆಲ್ಲವನ್ನ ಪ್ರಾಣೇಶದಾಸರು ಅಂತ ಅರ್ಥ ಮಾಡಿಕೊಂಡ್ರೆ ಇತಿಹಾಸ ಬುಡ ಮೇಲಾಗಿ ಹೋಗ್ತದೆ. ಅದಕ್ಕೆ ಬಲ್ಲವರನ್ನು ತಿಳ್ಕೊಂಡು ಹಾಡುಗಳನ್ನ ಹಾಡೋದನ್ನ ನಾವು ಕಲಿಬೇಕು. ಆನಂತರದಲ್ಲಿ ಇನ್ನು ಕೆಲವರು ಏನ್ ಹೇಳ್ತಾರೆ ಅಂದ್ರೆ ಸಂತೆಯ ಬೆನ್ನೂರು ವಾಸ ಅಂತ ಹೇಳಿ ಹಾಡು ಹಾಡ್ತಾರೆ. ನಾನು ಒಂದ್ಸಲ ಮಂತ್ರಾಲಯಕ್ಕೆ ಹೋದಾಗ ಈ ಹಾಡು ಸಂತೆಯ ಬೆನ್ನೂರು ವಾಸ ಭಾರತಿ ಕಾಂತನ ಶ್ರೀಹರಿದಾಸ ಅಂತ ಹೇಳಿ ಹಾಡಿದ್ರು. ನಾವೆಲ್ಲ ಅಭ್ಯಾಸ ಮಾಡಬೇಕಾಗಿತ್ತು. ನಾವು ಅಷ್ಟಕ್ಕೆ ತಾಳ್ಮೆಯಿಂದ ಸುಮ್ಮನೆ ಬಂದು, ಯಾಕೆ ಬಂದ್ರೆ ಅವ್ರಿಗೆ ಜ್ಞಾನ ಇರಂಗಿಲ್ಲ. ಒಂದು ಹಾಡು ಹಾಡ್ಬೇಕಾದ್ರೆ ಸಂಪೂರ್ಣವಾಗಿ ಜ್ಞಾನವನ್ನು ಪಡೆದುಕೊಂಡು ತಮ್ಗೆ ಗೊತ್ತಿಲ್ಲ ಅಂದ್ರೆ ಬೇರೆಯವರಿಂದ ತಿಳ್ಕೊಂಡು ಕಲಿಬೇಕಾಗ್ತದೆ. ಈ ರೀತಿ ಈ ಒಂದು ಹಾಡಿನಲ್ಲಿ ಜನರು ಬಹಳ ತಪ್ಪಾಗಿ ತಿಳ್ಕೊಂಡಿದ್ದಾರೆ. ಒಂದ್ಸರಿ ಚೆನ್ನಾಗಿ ಗ್ರಹಿಸಿ ಹಾಡಬೇಕಂತ ಎಲ್ಲರಲ್ಲಿ ಒಂದು ವಿನಂತಿಯನ್ನು ಮಾಡುತ್ತಾ, ನಂತರದಲ್ಲಿ ರಾಯ ಬಾರು, ತಂದೆ ತಾಯಿ ಬಾರು, ನಮ್ಮನ ಕಾಯಿ ಬಾರು, ಈ ರೀತಿಯಾಗಿ ಈ 3 ಹಾಡುಗಳನ್ನ ಬಾಲ್ಯದಲ್ಲಿಯೇ ಹನುಮಂತರಾಯ ತಾವು ಸ್ವತಃ ಹಾಡ್ತಾ ಇದ್ರು. ಈ ಹಾಡುಗಳಿಂದ ಪ್ರಭಾವಿತರಾಗಿದ್ದ ಕಾರಣ ವೆಂಕಟದಾಸರು ತಮ್ಮ ತಂದೆಯ ನನಗೆ ಹಾಡು ಕಲಿಸು ಅಂತ ಹೇಳಿ ಹೇಳ್ತಾ ಇದ್ರಂತೆ. ಆ ಪ್ರಕಾರ ತಂದೆ ಇವರು ಈ ಹಾಡುಗಳನ್ನ ಅವರಿಗೆ ಚಿಕ್ಕಂದಿನಲ್ಲಿಯೇ ರೂಢಿ ಮಾಡಿದ್ರು. ಈ ಒಂದು ಹನುಮಂತರಾಯರ ಸದ್ಗುಣಗಳನ್ನು ನಾವು ಸಹಿತ ಕಲ್ಕೋಬೇಕು. ಬಾಲ್ಯದಲ್ಲಿ ಮಕ್ಕಳಿಗೆ ಬರೀ ಫೋನ್ ಕೊಟ್ಟು ಕೂಡಿಸೋದಲ್ಲ, ಅವಳ ಹತ್ತಿರದಲ್ಲಿ ಕೂಡಿಸಿಕೊಂಡು ವಿಶೇಷವಾಗಿ ಮನೆಯಲ್ಲಿ ತಂದೆ ತಾಯಿಗಳು ಮತ್ತು ಅಜ್ಜಂದಿರು ಇವರು ಮಕ್ಕಳನ್ನ ಬೆಳೆಸ್ತಕ್ಕಂಥ ರೀತಿಯಲ್ಲಿ ಪ್ರಮುಖವಾಗಿರ್ತಕ್ಕಂಥ ಪಾತ್ರ ವಹಿಸ್ತಾರೆ.
ಅದೆಲ್ಲ ಬಿಟ್ಟು ನಾವು ಇವತ್ತು ಏನ್ ಮಾಡ್ತಾ ಇದ್ದೀವಿ, ನಮ್ಮ ಹಿರಿಯರನ್ನ ವೃದ್ಧಾಶ್ರಮಕ್ಕೆ ಕಳಿಸಿ ನಮ್ಮ ಮಕ್ಕಳ ಬಾಲ್ಯ ಜೀವನವನ್ನು ಹಾಳು ಮಾಡ್ತಾ ಇದ್ದೇವೆ. ಮತ್ತೆ ಮುಂದೆ ನಿರೀಕ್ಷೆ ಮಾಡ್ತೀವಿ ನನ್ನ ಮಗ ಅಂತ ತಾಗಬೇಕು ಇಂಥ ತಾಗಬೇಕು ಹಾಗಾಗು ಹೇಗೆ ಸಾಧ್ಯ ಆಗ್ತದೆ. ಕಾರಣ ಎಲ್ಲರೂ ನಮ್ಮ ಸಂಸ್ಕೃತಿಯ ಉಳಿಗೆಯಲ್ಲಿ ಈ ಬಾಲ್ಯದ ಸಂಸ್ಕಾರ ಬಹಳ ಮಹತ್ವದ ಪಾತ್ರ ವಹಿಸ್ತಾ ಇದೆ. ಕಾರಣ ಎಲ್ಲರೂ ಈ ದಿಸೆಯಲ್ಲಿ ನಾವು ನಮ್ಮ ಮಕ್ಕಳನ್ನ ಸಂಸ್ಕೃತ ಅಂತರಾಗಿ ಮಾಡಲು ಪ್ರಯತ್ನವನ್ನು ಮಾಡೋಣ ಅಂತ ಹೇಳ್ತಾ ಮುಂದೆ ಈ ವೆಂಕಟದಾಸರು ಬಾಲ್ಯದಲ್ಲಿ ಬಹಳ ತೇಜವ ಪುಂಜರಾಗಿದ್ದರು, ಬಹಳ ಆಕರ್ಷಣೆ. ಆಮೇಲೆ 6ನೇ ವಯಸ್ಸಿನಲ್ಲಿ ಅವರು ತಮ್ಮ ತಾಯಿಯೊಂದಿಗೆ ಸತ್ಯಪರಾಕ್ರಮ ತೀರ್ಥ ಸನ್ನಿಧಾನ ಆಗಿರ್ತಕ್ಕಂಥ ಕೃಷ್ಣಾದಿ ಚಿತ್ತಾಪುರಕ್ಕೆ ಹೋಗಿರ್ತಾರೆ. ಅಲ್ಲಿ ಅರಳಿ ವೆಂಕಟರಾಯರ್ ಅಂತ ಹೇಳಿ ಇವರಿಗೆ ಒಂದು ಹಾಡನ್ನ ಕಲಿಸ್ತಾರೆ. ಅಲ್ಲಿ ಸಹಿತ ತಟಿತ್ ಕೋಟಿ ನೇಭ ಕಾಯೋ ಜಗನ್ನಾಥ ವಿಠಲಯ್ಯ ವಿಠಲಯ್ಯ ಎಂಬ ಪದವನ್ನ ಹಾಡಿಸಿ ಅರ್ಥ ಬಿಡಿಸಿ ನೋಡಿ. 6ನೇ ವಯಸ್ಸಿಗೆ ಈ ಒಂದು ಜ್ಞಾನ ಬಂದ ಅಂದ್ರೆ ವೆಂಕಟದಾಸರ ಒಂದು ದಾಸತ್ವದ ಒಂದು ಚಿಹ್ನೆಗಳು ಈಗಲಿಂದನೇ ಪ್ರಾರಂಭವಾಗಿದ್ದಾವೆ ಅಂತ ನಾವು ಹೇಳಬಹುದು. ಅಜಭವ ಸುರನುತ ಅಸದೃಶ ಮಹಿಮೆಯ ಈ ಬಾಲಕನನ್ನ ಪರಮಾತ್ಮನ ಕಡೆಗೆ ಕೊಂಡೊಯ್ಯುತ್ತೆ ಅಂತ ಹೇಳ್ಬೋದು ನಾವು. ಈ ರೀತಿಯಾಗಿ ಬಾಲ್ಯದಲ್ಲಿ ಹರಿನಾಮಗಳನ್ನು ರೂಢಿಸಿಕೊಂಡಿರ್ತಕ್ಕಂಥ ವೆಂಕಟದಾಸರು ದಿನಾಲು ತಮ್ಮ ತಂದೆಯವರು ಮಾಡತಕ್ಕಂಥ ಪೂಜೆಯನ್ನ ಬಹಳ ನಿಷ್ಠೆಯಿಂದ ಭಕ್ತಿಯಿಂದ ನೋಡ್ತಾ ಇದ್ರಂತೆ. ಆ ಒಂದು ಪೂಜೆ ಕುಳಿತಾಗ ಕಂಗೊಳಿಸ್ತಕ್ಕಂಥ ಮೂರ್ತಿಗಳನ್ನ ಡೊಳ್ಳು ಕೃಷ್ಣ, ಸಾರಿಗ್ರಾಮ, ಚಕ್ರಾಂಕಿತ, ವಿಷ್ಣುಪಾದ, ಪರಿವಾರ ದೇವತೆಗಳು, ಪ್ರಾಣದೇವರು, ಗರುಡದೇವರು, ಶೇಷದೇವರು, ಗುರುರಾಜ ವೃಂದಾವನ ಈ ರೀತಿಯಾಗಿ ನೋಡ್ತಾ ಇದ್ದು ಅನೇಕ ಪ್ರಶ್ನೆಗಳನ್ನ ಹಾಕ್ತಾ ಇದ್ರಂತೆ. ಇವೆಲ್ಲವುಗಳ ಬಗ್ಗೆ ಆವಾಗ ತಂದೆಯವರು ಸಿಟ್ಟಿಗೇಳದೆ ಮಗನ ಪ್ರತಿಯೊಂದು ಪ್ರಶ್ನೆಗಳಿಗೆ ನಿಧಾನವಾಗಿ ಮನದಲ್ಲೇ ಒಡಮೂಡುವಂತೆ ಉತ್ತರವನ್ನ ಕೊಡ್ತಾ ಇದ್ದಾರೆ. ಆಮೇಲೆ ಬಾಲಕನ ಇಚ್ಛೆಯಂತೆಯೇ ಸಂಪೂರ್ಣವಾಗಿರ್ತಕ್ಕಂಥ ತಾರತಮ್ಯ ಜ್ಞಾನ, ಪೂಜಾ ವಿಧಾನಗಳನ್ನ ತಂದೆಯಾಗಿರ್ತಕ್ಕಂಥ ಹನುಮಂತರಾಯರು ಸಂಪೂರ್ಣವಾಗಿ ಮಗನಿಗೆ ಮನದಟ್ಟಾಗುವಂತೆ ಬಾಲ್ಯದಲ್ಲಿ ಈ ವಿಷಯಗಳನ್ನ ವಿವರಿಸ್ತಾರೆ. ಇಂಥ ಒಂದು ಸಂದರ್ಭದಲ್ಲಿ ವೆಂಕಟದಾಸರ ಚಿಕ್ಕ ವಯಸ್ಸಿನಲ್ಲಿಯೇ ಏನಾಗ್ತಂದ್ರೆ ಅವರ ತಂದೆಯವರು ಸ್ವರ್ಗಸ್ಥರಾಗ್ತಾರೆ. ನೋಡಿ, ಎಂಥ ನಾವು ದುರ್ದೈವ ಅಂತ ಅನ್ಕೋತೀವಿ, ಚಿಕ್ಕ ವಯಸ್ಸಿನಲ್ಲಿಯೇ ತಂದೆಯ ಅಗಲಿಕೆಯನ್ನ ಅನುಭವಿಸಬೇಕಾಗ್ತದೆ ಅಂತ ಹೇಳಿ. ಆದರೆ ಪರಮಾತ್ಮನ ದೃಷ್ಟಿಯೇ ಬೇರೆ ಇರುತ್ತೆ. ದಾಸತ್ವದ ಒಂದು ಬರಬೇಕಾದ್ರೆ ಇಂತಹ ಘಟನೆಗಳನ್ನ ಪರಮಾತ್ಮ ಮೇಲಿಂದ ಮೇಲೆ ಕೊಡ್ತಾ ಇರ್ತಾನೆ. ಪರಮಾತ್ಮ ಸಂಕಲ್ಪದಂತೆ ನಮ್ಮ ಜೀವನ ಇರುವುದರಿಂದ ಯಾವುದಕ್ಕೂ ನಾವು ಏನ್ ಮಾಡಬಾರ್ದು, ನಿರಾಶೆ ಆಗಬಾರ್ದು, ದುಃಖ ಪಡಬಾರ್ದು. ಮುಂದೆ ದಾಸತ್ವವನ್ನು ವಹಿಸ್ತಕ್ಕಂತ ಒಂದು ಸೂಚಕ ಎಂಬಂತೆ ಈಗಲಿಂದಲೇ ನಮ್ಮ ವೆಂಕಟದಾಸರಿಗೆ ಈ ರೀತಿ ಆಡ್ತಕ್ಕಂಥ ಅಗಲಿಕೆಗಳು ಪ್ರಾರಂಭ ಆಗ್ತವೆ. ತಂದೆಯವರ ಸ್ವರ್ಗಸ್ಥರಾದರು. ತಬ್ಬಲಿ ಆಗಿರ್ತಕ್ಕಂಥ ತುಳಸಾದೇವಿಯವರು ತಮ್ಮ 3 ಮಕ್ಕಳೊಂದಿಗೆ ತಮ್ಮ ತವರಿನ ಆಶ್ರಯವನ್ನ ಪಡೆಯಬೇಕಾಗ್ತದೆ, ಅನಿವಾರ್ಯ. ಇತ್ತ ಕಡೆ ವೆಂಕಟರಾಯರ ಕಾಕಂದ್ರಿದ್ರು, ರಾಮರಾಯರು, ಮಧ್ವರಾಯರು, ಸ್ವಾಮಿರಾಯರು ಅಂತ ಹೇಳಿ. ಆದರೂ ಇಂಥ ಒಂದು ಸಂದರ್ಭದಲ್ಲಿ ತಂದೆ ತಾಯಿಗಳ ಆಶ್ರಯ, ತವರು ಮನೆ ಆಶ್ರಯ ಅವಶ್ಯವಾಗಿ. ಅವರು ತವರು ಮನೆಯನ್ನ ಇದೇ ಊರಿನಲ್ಲಿ ಇರ್ತಾರೆ ತವರು ಮನೆ. ಹೀಗಾಗಿ ತವರು ಮನೆಯನ್ನ ಅವರು ಸೇರ್ತಾರೆ. ಇಲ್ಲಿ ಸಹಿತ ಒಳ್ಳೆಯ ವಾತಾವರಣ. ಸೋದರ ಮಾವಂದಿರು, ಗುರುರಾಯರು, ಸ್ವಾಮಿರಾಯರು, ತಿರುಮಲ ರಾಯರು ಅಂತೇಳಿ 3 ಜನ ಸೋದರ ಮಾವಂದರು ಅವರಿಗೆ. ಅಲ್ಲಿ ಸಹಿತ ಅವರಿಗೆ ರಾಮಾಯಣ, ಮಹಾಭಾರತಕ್ಕಂಥ ವಿಷಯಗಳ ಒಂದು ಪರಿಚಯ ಆಗ್ತದೆ. ಸೋದರ ಮಾವಂದರು ಅವರಿಗೆ ಪರಿಚಯ ಮಾಡ್ತಾರೆ. ಅನೇಕ ಪಾತ್ರಗಳ ರಾಮಾಯಣ ಬರ್ತಕ್ಕಂಥ ಅನೇಕ ಪಾತ್ರಗಳನ್ನ ಅವರು ಸಣ್ಣ ವಯಸ್ಸಿನಲ್ಲಿ ಸೋದರ ಮಾವಂದರಿಂದ, ತಾತ ಜಯರಾಯನಿಂದ ಒಂದು ಕಲಿತಾರೆ. ವಯೋಮಾನಕ್ಕೆ ಮೀರಿರ್ತಕ್ಕಂಥ ಆಧ್ಯಾತ್ಮಿಕ, ಸಾಮಾಜಿಕ ಜ್ಞಾನ ಪೂರ್ಣ ವರ್ತನೆಗಳು ಅವರಲ್ಲಿ ಪ್ರಾರಂಭ ಆಗ್ತವೆ. ನೋಡಿ, ಇದೇ ವಿಶೇಷ. ವಯಸ್ಸಿಗೆ ಮೀರಿದ ಆಧ್ಯಾತ್ಮಿಕ, ಸಾಮಾಜಿಕ ಪೂರ್ಣ ಜ್ಞಾನ ಇತ್ತಂದ್ರೆ ಆ ವ್ಯಕ್ತಿ ಮುಂದೆ ಸಮಾಜಕ್ಕೆ ಮತ್ತು ಮನೆತನಕ್ಕೆ, ಹರಿದಾಸ ಒಂದು ವೃಂದಕ್ಕೆ ದೊಡ್ಡ ವ್ಯಕ್ತಿ ಆಗ್ತಾನ ಕಾರಣಕ್ಕೆ ನಾವು
ಕಂಡುಹಿಡಿಬಹುದು. ಈ ರೀತಿಯಾಗಿ ಜೀವನದಲ್ಲಿ ಬಲವಾದ ಪೆಟ್ಟನ್ನ ಅನುಭವಿಸತಕ್ಕಂತ ತುಳಸಾಬಾಯಿಯವರು ಹೆಂಗ ಇದು ಮಾಡ್ಬೇಕು, ಗಂಡನ ನೆನೆಸ್ಕೊಳ್ತಾ ಕೊಡ್ಬೇಕಾ? ಇಲ್ಲ, ಅದನ್ನ ಅಲ್ಲಿಗೆ ಮರಿಬೇಕಾಗ್ತದೆ. ಯಾಕಂದ್ರೆ ಮುಂದೆ ಮಕ್ಕಳ ಭವಿಷ್ಯವನ್ನ ರೂಪಿಸ್ತಕ್ಕಂತ ದಿಶೆಯಲ್ಲಿ ಏನ್ ಮಾಡ್ಬೇಕಂದ್ರೆ ತಾಯಿಯಾಗಿರ್ತಕ್ಕಂಥ ಯೋಚನೆ ಮಾಡಬೇಕು. ನನ್ನ ಗಂಡ ಸತ್ತ ಅಂತ ಕೊಡೋದಲ್ಲ, ಮಕ್ಕಳ ಭವಿಷ್ಯವನ್ನ ರೂಪಿಸುವುದರಲ್ಲಿ ಅವರು ನಿರತರಾಗ್ತಾರೆ. ಮತ್ತು ಬಾಲ್ಯದಲ್ಲಿ ಸಹಿತ ವೆಂಕಟರಾಯರು ಈಗಾಗಲೇ ಅನೇಕ ಭಗವದ್ಭಕ್ತರಾಗ್ತಕ್ಕಂಥ ಸೂಚನೆಗಳನ್ನ ತಮ್ಮ ಆಟ ಪಾಠಗಳ ಮೂಲಕ, ವರ್ತನೆಗಳ ಮೂಲಕ, ಚಟುವಟಿಕೆಗಳ ಮೂಲಕ ಅವರು ಮಾಡ್ತಾ ಇದ್ದರು. ಇದನ್ನ ತುಳಸಾಬಾಯಿ ಮನಸ್ಸಿನಲ್ಲಿ ನೋಡಿಕೊಂಡು ತಮ್ಮ ತಮ್ಮ ಪತಿಯಾಗಿರತಕ್ಕಂಥ ದುಃಖವನ್ನ ಮರೆತು ತನ್ನ ಮಗನ ಒಂದು ಆಟ ಪಾಠಗಳಲ್ಲಿ ಸಂತೋಷ ಪಡ್ತಾ ಇದ್ರು. ಮತ್ತು ಮಗು ಬೆಳೀತಾ ಇದೆ. ಹಾಗೆ ಜಯರಾಯರು ಜೀವನ ನಿರ್ವಹಣೆಯ ಜಾಣ್ಮೆ, ವಿದ್ಯೆಯ ಕಲಿಕೆ ಮತ್ತು ಕಣಿಕ ವೃತ್ತಿಯ ಗುಟ್ಟುಗಳನ್ನ ಅವರಿಗೆ ಕಲಿಸ್ಲಿಕ್ಕೆ ಪ್ರಾರಂಭ ಮಾಡ್ತಾರೆ. ಜಯರಾಯರ ಅನುಗ್ರಹ ಸಂಪೂರ್ಣವಾಗಿ ನಮ್ಮ ವೆಂಕಟದಾಸರ ಮೇಲೆ ಆಗ್ತದೆ. ಸ್ವಗ್ರಾಮದಲ್ಲಿಯೇ ಈ ಲೌಕಿಕ ವಿದ್ಯೆಯನ್ನ ಪ್ರಾರಂಭ ಮಾಡ್ತಾರೆ. ಕನ್ನಡ, ಇಂಗ್ಲಿಷ್ ಮತ್ತು ಉರ್ದು ಭಾಷೆಯ ಮೂಲಕ ಅವರ ವಿದ್ಯಾಭ್ಯಾಸ ಪ್ರಾರಂಭ ಆಗ್ತದೆ. ವೆಂಕಟದಾಸರ ವಿದ್ಯಾಭ್ಯಾಸ ಚಿಕ್ಕ ವಯಸ್ಸಿನಲ್ಲಿ ಅವರು ಜೈಮಿನಿ ಭಾರತವನ್ನ ಅಭ್ಯಾಸ ಮಾಡಿದ್ದಾರೆ. ಆನಂತರದಲ್ಲಿ ಕನಕದಾಸ ಹರಿಭಕ್ತ ಸಾರವನ್ನು ಸಹಿತ ಅವರು ಪ್ರತಿನಿತ್ಯ ಹೇಳ್ತಾ ಇದ್ದಾರಂತೆ. ಆ ರೀತಿ ನೋಡಿ, ಸಣ್ಣ ವಯಸ್ಸಿನಲ್ಲಿ ಇಂತಿಂತ ಉದ್ಗ್ರಂಥಗಳನ್ನ ಅಭ್ಯಾಸ ಮಾಡತಕ್ಕಂತ ಒಂದು ಇದು ದಾರಿಢ್ಯವನ್ನ ಬೆಳೆಸಿದ್ದಾರೆ ನಮ್ಮ ವೆಂಕಟದಾಸರು. ಆನಂತರದಲ್ಲಿ ಈ ಕಡೆ ಜಯರಾಯರು ಸಹಿತ ಮತ್ತೆ 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 ರಾಮಾಯಣ ಮಹಾಭಾರತ ಗ್ರಂಥಗಳ ವಿಷಯಗಳನ್ನ ಬರ್ತಕ್ಕಂತ ಮೌಲ್ಯಯುತ ಪಾತ್ರಗಳ ಪರಿಚಯವನ್ನ ಮಾಡಿಕೊಟ್ಟು ಸಂಪೂರ್ಣವಾಗಿ ಮಹಾಭಾರತ ರಾಮಾಯಣಗಳ ವಿಶೇಷ ಆಸಕ್ತಿಯನ್ನು ವಹಿಸುವಂತೆ ಮಾಡ್ತಾ ಇದ್ದಾರೆ. 10 ವರ್ಷ ಆದ ಮೇಲೆ ತಾತ ಜಯರಾಯರು ತಾವೇ ನಿಂತು ತಮ್ಮ ಮೊಮ್ಮಗನ ಉಪನಯನವನ್ನ ಸಂತೆಕೆಲ್ಲೂರ ಭಾರತಿ ರಮಣನ ಸನ್ನಿಧಾನದಲ್ಲಿ ಇವರ ಉಪನಯನ ಆಗ್ತಾ ಇದೆ. ಈ ಉಪನಯನ ನಂತರ ಸರ್ವ ಧಾರ್ಮಿಕ ಚಟುವಟಿಕೆಗಳು ಪ್ರಾರಂಭ ಆಗ್ತದೆ. ದ್ವಿಜ ಜನ್ಮ ಬಂದ ತಕ್ಷಣ ಎಲ್ಲ ಇವರ ಸೋದರ ಮಾವನಾಗಿರ್ತಕ್ಕಂಥ ಸ್ವಾಮಿ ರಾಯರು ಇವರಿಗೆ ಸಂಧ್ಯಾ ವಂದನೆ, ರಾಯರ ಸ್ತೋತ್ರ, ವರದೇಂದ್ರಾಯರ ಸ್ತೋತ್ರ ಇವೆಲ್ಲವುಗಳನ್ನ ಅಚ್ಚುಕಟ್ಟಾಗಿ ಶ್ರದ್ಧಾ ಭಕ್ತಿಯಿಂದ ಕಲಿಸಿಕೊಡ್ತಾರೆ. ಇತ್ತ ಕಡೆ ಜಯರಾಯರು ಸಹಿತ ವೆಂಕಟರಾಯರಿಗೆ ನಮ್ಮ ಭಾರತೀಯ ರಮಣನ ಇತಿಹಾಸಗಳನ್ನ, ಈಗ ನಾನು ಇವತ್ತಿನವರೆಗೆ ನಮ್ಮ ಸಂತಿಕಲ್ ಇತಿಹಾಸ ಮತ್ತು ಗುಡ್ಡದ ರಮಣ ಇತಿಹಾಸ ಮತ್ತು ಮನೆತನ ವಿಷಯ ಇವೆಲ್ಲವುಗಳನ್ನ ಸಣ್ಣ ವಯಸ್ಸಿನಲ್ಲಿ ಜಯರಾಯರು ವೆಂಕಟರಾಯರು ಹೇಳಿರ್ತಕ್ಕಂಥ ವಿಷಯಗಳು, ಆ ವಿಷಯಗಳನ್ನೇ ಅವರು ನೆನಪಿಟ್ಟುಕೊಂಡು ಒಂದು ಲಿಖಿತ ರೂಪದಲ್ಲಿ ಬರೆದಿಟ್ಟಿದ್ದಾರೆ. ಆ ಸಣ್ಣ ವಯಸ್ಸಿನಲ್ಲಿ ಅವರಿಗೆ ಅಷ್ಟು ಇದಿರ್ತಕ್ಕಂಥ ಶಕ್ತಿ ಮತ್ತು ಜ್ಞಾಪಕ ಶಕ್ತಿ ಇತ್ತು. ಸುಮಾರು 203 ವರ್ಷಗಳ ಇತಿಹಾಸವನ್ನ ಅವರು ನೆನೆಸಿಕೊಂಡು ಹೇಳ್ತಾ ಇದ್ರು ವೆಂಕಟರಾಯರು. ಇವೆಲ್ಲ ವಿಷಯಗಳನ್ನ ತಮ್ಮ ತಾತನಾಗಿರ್ತಕ್ಕಂಥ ಜಯರಾಯರ ಮುಖಾಂತರನೇ ಅವರು ಪಡೆದುಕೊಂಡಿರ್ತಕ್ಕಂಥ ಮಾಹಿತಿ ಇದೆ. ಎಲ್ಲಾ ಹಿರಿಯರಿಂದ ಬಂದಿರತಕ್ಕಂಥ ಮಾಹಿತಿಗಳನ್ನ, ಆಚರಣೆಗಳನ್ನ ಮತ್ತು ಬಲು ಬೇಗ ನಿಷ್ಠೆಯಿಂದ ಮಾಡ್ತಕ್ಕಂಥ ರೀತಿಯಲ್ಲಿ ಎಲ್ಲಾ ವಿಷಯಗಳನ್ನ ಜಯರಾಯರು ಅವರ ತಮ್ಮ ಮೊಮ್ಮಗನಾಗಿರ್ತಕ್ಕಂಥ ವೆಂಕಟದಾಸರಿಗೆ ಹೇಳ್ತಾರೆ. ಈತ ಕಡೆ ವರದೇಂದ್ರರ ಇತಿಹಾಸ, ಗುಬ್ಬಿ ಭೀಮನ ಇತಿಹಾಸ ಇವೆಲ್ಲವೂ ಚಿಕ್ಕ ವಯಸ್ಸಿನಲ್ಲಿ ಅಚ್ಚೊತ್ತಿದಂತೆ ಜಯರಾಯರು ವೆಂಕಟದಾಸರಿಗೆ ಹೇಳ್ತಾರೆ. ಇತ್ತ ಕಡೆ ತಾಯಿ ತುಳಸಮ್ಮವರ ಮನದ ಕೊರಗು ಹೆಸ್ತಾ ಇದೆ, ಕಷ್ಟ ಹೆಸ್ತಾ ಇದೆ. ಈ ಕಡೆ ತಮ್ಮ ಮನಸ್ಸಿನಲ್ಲಿ ಆಧ್ಯಾತ್ಮದ ಸೆಳೆತ. ಅವಾಗ ಪರಮಾತ್ಮನನ್ನ ಬೇಡ್ಕೊಳ್ತಾರಂತೆ, ತಂದೆ ಭವತಾರಕನೇ ಈ ಮನದ ಗೊಂದಲವನ್ನು ಪರಿಹರಿಸು. ತಾಯಿಯ ಕಷ್ಟ ಒಂದು ಕಡೆ, ಇನ್ನೊಂದು ಕಡೆ ತಮಗೆ ಚಿಕ್ಕ ವಯಸ್ಸಿನಲ್ಲಿ ಆಧ್ಯಾತ್ಮದ ಸೆಳೆತ ಯಾವುದು ತಿಳಿಯದಂಗಾಗಿ ಪರಮಾತ್ಮನವರು ಧ್ಯಾನ ಮಾಡ್ತಾರೆ. ಆವಾಗ
ಈ ಒಂದು ಪ್ರಾರ್ಥನೆಗೆ ಪರಮಾತ್ಮ ಹೋಗೋಟನೆಂಬಂತೆ ಒಬ್ಬ ಗುರುಗಳು ಬಾಲ್ಯದಲ್ಲಿ ಅವ್ರಿಗೆ ದೊರಕ್ತಾರೆ. ಅವ್ರು ಯಾರಪ್ಪ ಅಂದ್ರೆ ಜ್ಞಾನವರೇಣ ಇರ್ತಕ್ಕಂಥ ಪಾಮನಕೆಲ್ಲೂರು ನರಹರಿದಾಸರು ಅಂತ ಹೇಳಿ. ಸಂತೆಕೆಲ್ಲೂರಿನಿಂದ 20 ಕಿಲೋಮೀಟರ್ ದೂರದಲ್ಲಿ ಪಾಮನಕೆಲ್ಲೂರು ಗ್ರಾಮ. ಇಲ್ಲಿ ಕಟ್ಟಾಚಾರ್ಯ ಅಂತ ಹೇಳಿ ದೈವಜ್ಞರು, ಅವರು ಯಂತ್ರೋದ್ಧಾರಕ ಪ್ರಾಣದೇವರಿಂದ ನರಹರಿ ವಿಠಲ್ ಎಂಬ ಅಂಕಿತದಿಂದ ಹಾಡುಗಳನ್ನ, ಸುಮಾರು ಹಾಡುಗಳನ್ನ ಅವರು ರಚಿಸಿದ್ದಾರೆ. ಅಂತಹ ವ್ಯಕ್ತಿಗಳು ಈ ಕೆಲವರ ಮನೆತನಕ್ಕೆ ಬೀಗಸ್ಥಾನಾಗಿರ್ತದೆ. ಇಲ್ಲಿ ನೋಡಿ ಬಹಳ ವಿಶೇಷ ಏನಪ್ಪ ಅಂದ್ರೆ, ನಾವು ಹೆಣ್ಣು ಮಕ್ಕಳನ್ನ ಕೊಡುವಾಗ ಇವತ್ತು ನಾವು ಏನು ನೋಡ್ತೀವಿ, ಆಸ್ತಿ ಅಂತಸ್ತು, ಎಷ್ಟೋ ಜನ ವಿದೇಶದಾಗಿರ್ತಾನ, ಹಾಗ ಹೀಗೆ ವಿಚಾರ ಮಾಡ್ತೀವಿ. ಮೊದಲನೇ ಮಂದಿ ಆಧ್ಯಾತ್ಮದ ಜೊತೆಗೆ ಲೌಕಿಕ ಜೊತೆ ಆಧ್ಯಾತ್ಮಕವನ್ನ ಬೆರೆಸಿದ್ರು. ಇವತ್ತು ಅದನ್ನ ಬಿಟ್ಟು ನಮ್ಮ ಕುಟುಂಬಗಳು ದಿಕ್ಕುಪಾಲಾಗುತ್ತೆ ನಾವು ಕಾಣರಾಗಿದ್ದೀವಿ. ಆಧ್ಯಾತ್ಮಿಕ ಜೊತೆಗೆ ಲೌಕಿಕ ಜೊತೆಗೆ ಆಧ್ಯಾತ್ಮಿಕ, ಈ ರೀತಿ ಆಗಿದ್ದರೆ ಯಾವ ಕುಟುಂಬಗಳು ನಶಿಸಿ ಹೋಗೋದಿಲ್ಲ ಮತ್ತು ಸಂಸ್ಕಾರಯುಕ್ತವಾಗಿ ಬೆಳಿತಾವೆ ಎಂಬುದಕ್ಕೆ ಇವೆಲ್ಲ ಉದಾಹರಣೆಗಳನ್ನು ನಾವು ನೀಡಬೇಕಾಗ್ತದೆ. ಯಂತ್ರೋದ್ಧಾರಕ ಪ್ರಾಣದಿಂದ ಅಂಕಿತವನ್ನ ಪಡೆದುಕೊಂಡಿರ್ತಕ್ಕಂಥ ಮಹಾಜ್ಞಾನಿಗಳು ನಮ್ಮ ನರಹರಿದಾಸರು ಮತ್ತು ಮಂತ್ರಾಲಯ ಗುರುಸಾರ್ವಭೌಮರ ಸಂಪೂರ್ಣ ಅನುಗ್ರಹಕ್ಕೆ ಪಾತ್ರರಾಗಿರ್ತಕ್ಕಂಥವ್ರು. ಇವರ ಕೀರ್ತಿ ನಮ್ಮ ಪ್ರಾಂತದ ಅಲ್ಲದೆ ಆಂಧ್ರದಲ್ಲಿ ಸಹಿತ ಗದ್ವಾಲದವರೆಗೆ ಇವರ ಕೀರ್ತಿ ಪಸರಿಸ್ತಾ ಇತ್ತು. ಮತ್ತು ಜನರು ಮತ್ತು ದೊರೆಗಳು ಇವರನ್ನ ಬಹಳ ಗೌರವದಿಂದ ಏನ್ ಮಾಡ್ತಿದ್ರು, ಗೌರವಿಸ್ತಾ ಇದ್ರು. ಈ ರೀತಿಯಾಗಿ ಇರ್ತಕ್ಕಂಥ ವೆಂಕಟದಾಸರ ಒಂದು ಮನದ ಗೊಂದಲವನ್ನ ಪರಿಸಲಿಕ್ಕೆ, ಇವರು ಅನುಗ್ರಹ ಮಾಡ್ಲಿಕ್ಕೆ ಸಂತೆ ಕೆಲವರಿಗೆ ಬರ್ತಾರೆ. ಬಂದ ತಕ್ಷಣ ಈ ಬಾಲಕನ ನೋಡಿ ಅವರಿಗೆ ಆಶ್ಚರ್ಯ ಆಗ್ತದೆ. ಎಂಥ ದಿವ್ಯ ತೇಜಸ್ಸು, ಆತನ ದಿನನಿತ್ಯದ ಚಟುವಟಿಕೆಗಳು, ಆತನ ದಿನನಿತ್ಯ ಚರ್ಯಗಳನ್ನ ನೋಡಿ ಪರಮಾತ್ಮನನ್ನ ಮನದಲ್ಲಿಯೇ ನಮಸ್ಕರಿಸಿ ಆ ಚಿಕ್ಕ ವಯಸ್ಸಿನಲ್ಲಿ ಆತನ ಮೇಲೆ ಕರ ಇಡ್ತಾರೆ, ತಮ್ಮ ಹಸ್ತವನ್ನು ಇಡ್ತಾರೆ. ಚಿಂತಿಸ ಬ್ಯಾಡಂದು ಹರಿಸಿ ಮುಕ್ಕಣ್ಣ ತಾತನ ಮಹಿಮೆಯ ಪೇಳಿ ಸಂತ ಗುರುಗಳ ದಯದಂಜನಿಸಿ ಕಾಂತ ಪರ್ಯವ ಅಂತ ಹೇಳಿ ಅಭಯ ಹಸ್ತವನ್ನ ವೆಂಕಟರಾಯರ ಮೇಲೆ ಚಿಕ್ಕ ವಯಸ್ಸಿನಲ್ಲಿ ನಮ್ಮ ನರಹರಿ ವಿಠಲದಾಸರು ಇಡ್ತಾರೆ, ಅನುಗ್ರಹ ಮಾಡ್ತಾರೆ. ಮರುತ ಮತದ ಸುಖತವನ್ನ ದೃಢಭಾವದಿಂದ ಮುನ್ನುಗ್ಗಲು ಸಂಪೂರ್ಣವಾಗಿ ಅನುಗ್ರಹವನ್ನ ಮಾಡ್ತಾರೆ. ಚಿಕ್ಕ ವಯಸ್ಸಿನಲ್ಲಿಯೇ ಇವರಿಗೆ ದೊಡ್ಡವರಿಂದ ಅನುಗ್ರಹ ಆಗ್ತದೆ. ಈ ರೀತಿಯಾಗಿರ್ತಕ್ಕಂಥ ಅನುಗ್ರಹವನ್ನು ಪಡೆದಿರ್ತಕ್ಕಂಥ ವೆಂಕಟರಾಯರು ಗುರುಗಳ ಹಿತವಚನವನ್ನ ನಿಶ್ಚಿಂತೆಯಲ್ಲಿ ಕೇಳಿ ಜ್ಞಾನ ಅಪೇಕ್ಷೆಗಳಾಗಿ ದಾಸರ ನಾಮನ ನಿತ್ಯವೂ ಸ್ಮರಿಸ್ತಕ್ಕಂಥ ಗುರುಗಳನ್ನ ಆಗಾಗ್ಗೆ ಸಂತಿಕಲ್ಲರಿಗೆ ಬರಮಾಡಿಕೊಂಡು ಅವರಿಂದ ಭಾಗವತ, ಸುಮಧ್ವ ವಿಜಯ ಇತ್ಯಾದಿ ಗ್ರಂಥಗಳಲ್ಲಿ ಈ ಮುಕ್ಕಣ್ಣ ತಾತನ ಲೀಲೆಯನ್ನ ಮತ್ತು ಗುಡ್ಡ ತಿರುಮಲೇಶ ಅಂತ ನಾವೇನ್ ಹೇಳಿದ್ವಿ, ಸಂತಿಕೆಲ್ಲೂರಿಂದ 3 ಕಿಲೋಮೀಟರ್ ದೂರ ಇರತಕ್ಕಂಥ ಗುಡ್ಡ ತಿರುಮಲೇಶನ ಗೌಪ್ಯ ಮಹಿಮೆಗಳನ್ನ, ಗುಡ್ಡ ತಿರುಮಲೇಶಲ್ಲಿ ಯಾಕೆ ಬಂದ, ಕೆಲವರು ಮಂದಿ ಅದಕ್ಕೆ ಕರ್ಣಿಕರು ಯಾಕೆ ಬಂದಿದ, ಮತ್ತು ಅವರಿಗೆ ವರ್ಷದಲ್ಲಿ 5 ಬಾರಿ ನೈವೇದ್ಯಗಳಾಗ್ತವೆ. ಆ ನೈವೇದ್ಯಗಳು ಕೊಡ್ಲಕ್ ಕಾರಣ ಏನು, ಯಾರು ಕೊಟ್ರು ಹಿಂದಕ್ಕೆ, ಮತ್ತೆ ಈಗ ಯಾರು ಕೊಡ್ತಾ ಇದ್ದಾರೆ, ಇವೆಲ್ಲ ವಿಷಯಗಳನ್ನ ಸಂಪೂರ್ಣವಾಗಿ ಮನದಟ್ಟುವಂತೆ ಚಿಕ್ಕ ವಯಸ್ಸಿನಲ್ಲಿಯೇ ವೆಂಕಟದಾಸರಿಗೆ ಗುರುಗಳ ಆಗಿರ್ತಕ್ಕಂಥ ನರಹರಿ ವಿಠಲದಾಸರು ಅನುಗ್ರಹ ಮಾಡಿ ಕೊನೆಗೆ ಕಂತುಪಿತನಿಗೆ ಅಂತರಂಗದ ಭಕ್ತಿ ಶುದ್ಧ ಸಾಧನೆಯ ಮಾರ್ಗ ಅಂತ ಹೇಳಿ ಒಂದು ಅಚ್ಚನ್ನ ಒತ್ತಾರೆ. ದಾಸ ದೀಕ್ಷೆಯನ್ನು ಚಿಕ್ಕ ವಯಸ್ಸಿನಲ್ಲಿಯೇ ಕೊಡ್ತಾರೆ. ಈ ಒಂದು ಗುರುಗಳ ಕರ್ಣವೆಂಬ ಶಕ್ತಿಯಿಂದ ಭಾರತ ದೇಶ ಅಂತರ್ಗತ ತಿರುಮಲೇಶನನ್ನ ಭಕ್ತಿಯಿಂದ, ಕುಲದೇವರನ್ನ ಭಕ್ತಿಯಿಂದ ವೆಂಕಟದಾಸರು ಪ್ರಾರಂಭ ಮಾಡ್ತಾರೆ ಜೀವನವನ್ನ ಅಂತ ಹೇಳುತ್ತಾ ಇವತ್ತಿನ ಒಂದು ವೆಂಕಟದಾಸರು ಹಾಡ್ತಕ್ಕಂಥ ಕೆಲವು ಹಾಡುಗಳಲ್ಲಿ ಒಂದು ಹಾಡನ್ನು ಹಾಡಿ ಇವತ್ತಿನ ಇದನ್ನು ಮುಗಿಸ್ತಾ ಇದ್ದೇನೆ. ಮನವೇ ಸ್ಮರಿಸು ಕಂಡ್ಯ ಹರಿಯ ಶ್ರೀ ರುಕ್ಮಿಣಿ ನಾಥ ಭಕುತರ ಎಂದೆಂದು ಮರೆಯ
ಮನವೇ ಸ್ಮರಿಸು ಕಂಡ ಹರಿಯ. ಒಡಲು ನಿಶ್ಚಯವೆನ್ನ ಬ್ಯಾಡು ಧರ್ಮ ತಡೆಯಾದೆ ಹಗಲಿರಳೆನ್ನದೆ ಮಾಡು. ಕಡುಚಾಗಿರವಿ ಜಾನ ನೋಡು ಭೀಮ ನುಡಿದ ಧರ್ಮ ಜಗಾದಾಲೋಚನೆ ಮಾಡು. ಮನವೇ ಸ್ಮರಿಸು ಕಂಡ ಹರಿಯ. ಮರುಳೇ ಕೇಳಿದ ನವರತ ಹಿಂದೆ ಕೆರಳಿ ಜನ್ಮವ ತಾಳಿ ಬಂದನ ಭರತ. ಥರವೇ ವಿಷಯಾಪೇಕ್ಷೆ ನಿರುತ ನೀ ಅಚ್ಚರಿದು ಪೂಜಿಸುತ್ತಾನೆ ಒಲಿವ ಶ್ರೀ ಭರತ. ಮನವೇ ಸ್ಮರಿಸು ಕಂಡ ಹರಿಯ. ಕುಲಗುರು ಸುಖ ತೀರ್ಥರೆಂದು ಸ್ಪಷ್ಟ ತಿಳಿದು ಪ್ರಾಣೇಶ ವಿಠಲ ನಂಗ್ರಿ ಪಂದು. ಹಲವು ದೋಷವು ಪೋಪವು ಬೆಂದು ಸಿರಿ ನಿಲಯ ಕೊಡುವ ನಿನ್ನ ಬಯಕಿಯೇ ತಂದು. ಮನವೇ ಸ್ಮರಿಸು ಕಂಡ ಹರಿಯ. ಶ್ರೀ ರುಕ್ಮಿಣೀನಾಥ ಭಕುತರ ಎಂದೆಂದು ಮರೆಯ. ಮನವೇ ಸ್ಮರಿಸು ಕಂಡ ಹರಿಯ. ಈ ರೀತಿಯಾಗಿ ವೆಂಕಟದಾಸ ಪ್ರತಿನಿತ್ಯ ಏಕಾಂತರ ಕುರಿತಿಂತ ಹರಿದಾಸರ ಹಾಡುಗಳನ್ನ ಕೀರ್ತನೆಗಳನ್ನ ಮನದಲ್ಲಿಯೇ ಸ್ಮರಿಸ್ತಾ ಇದ್ದರು ಅಂತ ಹೇಳುತ್ತಾ, ಇವತ್ತು ನಾವು ವೆಂಕಟದಾಸರ ಬಾಲ್ಯ ಜೀವನ ಮತ್ತು ಅವರ ವಿದ್ಯಾಭ್ಯಾಸವನ್ನ ಎಂಬ ಹರಿದಾಸ ಭಾಗವನ್ನ ಹೇಳಿದ್ದೇನೆ. ಯಥಾಮತಿ ಯಥಾಶಕ್ತಿ ಅಂತ ಹೇಳುತ್ತಾ ಎಲ್ಲವೂ ಮಧ್ಯೇಶ ಕೃಷ್ಣಾರ್ಪಣ. ಹರಿಯ ಶ್ರೀನಿವಾಸ ಗುರು.